ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 157ನೆಯ ತಿರುನಾಮ ಶುಚಿಹಿ. ಭಗವಂತನ ವಾಮನ ಅವತಾರದ ಕಲ್ಯಾಣ ಗುಣಗಳನ್ನು ಮುಂದುವರಿಸಿಕೊಂಡು ಮಹಾಬಲಿಯನ್ನು ಭಗವಂತ ಮೋಸಗೊಳಿಸಿದ್ದಾನೆ ಎಂದು ಭಾವಿಸಿದ್ದ ಒಬ್ಬ ಶಿಷ್ಯನಿಗೆ ರಾಮಾನುಜಾಚಾರ್ಯರು ನೀಡಿದ ಅದ್ಭುತ ವಿವರಣೆಯನ್ನು ಇಂದು ನೋಡೋಣ. ಆಂಡಾಳ್ ಬರೆದ ಪಾಶುರಗಳ ಮೇಲೆ ರಾಮಾನುಜಾಚಾರ್ಯರಿಗೆ ತುಂಬ ಭಕ್ತಿ ಇತ್ತು. ಅದಕ್ಕಾಗಿಯೇ ಅವರನ್ನು ತಿರುಪಾವೈಜಿಯರ್ ಎಂದು ಕರೆಯುತ್ತಿದ್ದರು. ಒಮ್ಮೆ ಅವರು ತಿರುಪಾವೈಯಲ್ಲಿರುವ ಓಂಗಿ ಉಳಹಲಂದ ಉತ್ತಮನ್ ಪೇರ್ಪಾಡಿ ಎಂಬ 3ನೇ ಪಾಶರದ ಅರ್ಥವನ್ನು ಹೇಳುತ್ತಿದ್ದರು. ಆಗ ಒಬ್ಬ ಶಿಷ್ಯ, ಈ ಪಾಶರದಲ್ಲಿ ಆಂಡಾಳ್ ವಿಷ್ಣುವನ್ನು ಉತ್ತಮನು ಎಂದು ಏಕೆ ಕರೆಯುತ್ತಾಳೆ? ವಿಷ್ಣುವು 3 ಹೆಜ್ಜೆ ನೆಲ ಕೇಳಿ ಇಡೀ ಜಗತ್ತನ್ನೇ ಅಳೆದನು. ಇದು ಮಹಾಬಲಿಗೆ ಮಾಡಿದ ಮೋಸವಲ್ಲವೇ? ಮೋಸ ಮಾಡಿದವನನ್ನು ಉತ್ತಮನು ಎಂದು ಹೇಗೆ ಹೇಳಬಹುದು ಎಂದು ಕೇಳಿದನು. ಅದಕ್ಕೆ ರಾಮಾನುಜಾಚಾರ್ಯರು 4 ತರಹದ ಜನರ ಗುಣಗಳ ಮೂಲಕ ವಿವರಿಸುತ್ತಾರೆ. ಅಧಮಾಧಮರು ಎಂದರೆ ಇತರರ ಕಷ್ಟವನ್ನು ನೋಡಿ ಸಂತೋಷ ಪಡುವ ಕೆಟ್ಟ ಜನರು. ಅಧಮರು ಎಂದರೆ ತಮ್ಮ ಸಂತೋಷದ ಬಗ್ಗೆ ಮಾತ್ರ ಯೋಚಿಸುವ ಸ್ವಾರ್ಥ ಜನರು. ಮಧ್ಯಮರು ಎಂದರೆ ತಾವು ಬಾಳಿ ಇತರರನ್ನು ಬಾಳಲು ಬಿಡುವ ಸಾಮಾನ್ಯ ಜನರು. ಉತ್ತಮರು ಎಂದರೆ ಇತರರ ಒಳಿತಿಗಾಗಿ ತಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡುವ ಶ್ರೇಷ್ಠ ಜನರು. ವಾಮನನು ಮಹಾಬಲಿಯಿಂದ ಪಡೆದ ಯಾವುದನ್ನಾದರೂ ತನ್ನ ಬಳಿ ಇಟ್ಟುಕೊಂಡನೇ? ಇಲ್ಲ, ಅವನು ಅದನ್ನು ಅದರ ನಿಜವಾದ ಒಡೆಯನಾದ ಇಂದ್ರನಿಗೆ ಕೊಟ್ಟನು. ವಾಮನನು ಮಹಾಬಲಿಯ ತಪ್ಪುಗಳಿಗಾಗಿ ಅವನಿಗೆ ಶಿಕ್ಷೆ ನೀಡಿದನೇ? ಇಲ್ಲ, ಬದಲಿಗೆ ಮಹಾಬಲಿಯನ್ನು ಚಿರಂಜೀವಿಯಾಗಿ ಬಾಳುವಂತೆ ಹರಸಿ ಮತ್ತು ಮುಂದಿನ ಇಂದ್ರನಾಗುವಂತೆ ಅಪ್ಪಣೆ ಕೊಟ್ಟನು. ಇಂದ್ರ ಮತ್ತು ಮಹಾಬಲಿ ಇಬ್ಬರ ಒಳ್ಳೆಯದಕ್ಕೆ ಕೆಲಸ ಮಾಡಿದ ವಾಮನನು ತನಗೆ ಮೋಸಗಾರ ಎಂಬ ಹೆಸರು ಬಂದರೂ ಚಿಂತಿಸಲಿಲ್ಲ. ಇತರರ ಒಳಿತಿಗಾಗಿ ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧನಾಗಿರುವ ಉತ್ತಮರ ಗುಣವಿದು. ಅದಕ್ಕಾಗಿಯೇ ಆಂಡಾಳ್ ವಿಷ್ಣುವನ್ನು ಉತ್ತಮನು ಎಂದು ಹೊಗಳಿದ್ದಾಳೆ. ಭಗವಂತನ ಕೆಲಸಗಳು ಯಾವಾಗಲೂ ಪರಿಶುದ್ಧ ಮತ್ತು ತಪ್ಪುಗಳಿಲ್ಲದವುಗಳಾಗಿರುತ್ತವೆ. ಅವು ಸಾಮಾನ್ಯ ಜ್ಞಾನವಿರುವ ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ಶುಚಿಹಿ ಎಂದರೆ ಪರಿಶುದ್ಧನಾದವನು ಎಂದು ಅರ್ಥ. ಭಗವಂತನ ಕೆಲಸಗಳಲ್ಲಿ ಯಾವುದೇ ತಪ್ಪು ಇರುವುದಿಲ್ಲ. ಅವನು ಮಾಡುವ ಯಾವುದೇ ಸಹಾಯಕ್ಕೆ ಬದಲು ಏನನ್ನೂ ಬಯಸುವುದಿಲ್ಲ. ನಾವು ಪ್ರತಿದಿನ ಶುಚಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಆಲೋಚನೆ, ಮಾತು ಮತ್ತು ಕೆಲಸಗಳನ್ನು ಪರಿಶುದ್ಧಗೊಳಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.